ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ಏನ್ ನಡೀತು, ಉಗ್ರರ ಪ್ಲಾನ್ನ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾನೆ ಇದ್ದಾವೆ. ಪ್ರತಿದಿನವೂ ಕೂಡ ಒಂದೊಂದು ದೃಶ್ಯ ಲಭ್ಯವಾಗುತ್ತೆ. ಪ್ರತಿದಿನವೂ ಕೂಡ ಒಂದೊಂದು ಮಾಹಿತಿ, ಸ್ಫೋಟಕವಾದಂತ ಮಾಹಿತಿ ಹೊರ ಬೀಳ್ತಾನೆ ಇದೆ. ಈ ಪಹಲ್ಗಾಮ್ ಜೊತೆ ಇನ್ನೆಷ್ಟು ಜಾಗವನ್ನ ಟಾರ್ಗೆಟ್ ಮಾಡಿದ್ರು ಗೊತ್ತಾ ಇವ್ರು? ಬೀಭತ್ಸ ಕೃತ್ಯಕ್ಕೆ ಇವರ ಪ್ಲಾನ್ ಹೇಗಿತ್ತು ಗೊತ್ತಾ? ಉಗ್ರರು ಈ ಪಹಲ್ಗಾಮ್ ಜಾಗದ ಜೊತೆಗೆ ಇನ್ನೂ ಕೆಲವೊಂದು ಜಾಗಗಳನ್ನ ಟಾರ್ಗೆಟ್ ಮಾಡಿದ್ರಂತೆ. ಹಾಗಾದ್ರೆ ಈ ಬೀಭತ್ಸ ಕೃತ್ಯಕ್ಕೆ ಅವರ ಪ್ಲಾನ್ ಹೇಗಿತ್ತು? ಫೇಲ್ ಆಗಿದ್ದೇಕೆ? ಏಪ್ರಿಲ್ 15ರ ಉಗ್ರರ ಪ್ಲಾನ್ ಅಂತ ಅಂದ್ರೆ ಏಪ್ರಿಲ್ 15ಕ್ಕೆ ಇವ್ರದ್ದು ಒಂದು ಟಾರ್ಗೆಟ್ ಇತ್ತು, ಬಟ್ ಆ ಟಾರ್ಗೆಟ್ ಮಿಸ್ ಆಗಿತ್ತು. ನಂತರದಲ್ಲಿ ಮತ್ತೊಂದು ಟಾರ್ಗೆಟ್ ಸ್ಟಾರ್ಟ್ ಮಾಡಿದ್ರು. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ನಡೀತಲ್ಲ, ಉಗ್ರರ ದಾಳಿಯ ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಏಪ್ರಿಲ್ 15ನೇ ತಾರೀಕೆ ಇವರು ಪಹಲ್ಗಾಮ್ಗೆ ಬಂದಿದ್ರು. ಉಗ್ರರು ಪಹಲ್ಗಾಮ್ಗೆ ಏಪ್ರಿಲ್ 15ನೇ ತಾರೀಕೆ ಎಂಟ್ರಿ ಕೊಟ್ಟಿದ್ರು. ಈಗೇನೋ ಇತ್ತೀಚೆಗೆ ದಾಳಿ ಆಯ್ತಲ್ಲ, ಅದು ಏಪ್ರಿಲ್ 22ನೇ ತಾರೀಕು. 15ರಂದು ಪಹಲ್ಗಾಮ್ಗೆ ಬಂದಿದ್ರು. ದಾಳಿಗೂ ಒಂದು ವಾರ ಮೊದಲೇ ಟೆರರಿಸ್ಟ್ಗಳು ಅಲ್ಲಿಗೆ ಬಂದಿದ್ಯಾಕೆ? ಹಾಗಾದ್ರೆ ಭೀಕರ ದಾಳಿಗೆ 3 ಪ್ರವಾಸಿ ತಾಣಗಳನ್ನ ಟಾರ್ಗೆಟ್ ಮಾಡಿದ್ರಂತೆ ಈ ಉಗ್ರರು. 6 ಕಣಿವೆ, ಬೇತಾಬ್ ಕಣಿವೆ ಇರಬಹುದು, ಪಹಲ್ಗಾಮ್ ಟಾರ್ಗೆಟ್ ಮಾಡ್ಕೊಂಡಿದ್ರಂತೆ. ಅರು ಕಣಿವೆ ಹಾಗೂ ಬೇತಾಬ್ ಕಣಿವೆ, ಪಹಲ್ಗಾಮ್, ಒಟ್ಟು 3 ಪ್ಲೇಸ್ಗಳನ್ನ ಇವರು ಟಾರ್ಗೆಟ್ ಮಾಡಿದ್ರು ಅನ್ನುವಂಥ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇರೋದು. ಭದ್ರತೆ ಇದ್ದಿದ್ರಿಂದ ಅರು ಹಾಗೂ ಬೇತಾಬ್ ಅನ್ನ ಬಿಟ್ಟು ಪಹಲ್ಗಾಮ್ನಲ್ಲಿ ದಾಳಿಯನ್ನ ಮಾಡಿದ್ರು. ಒಂದು ವಾರದ ಮುಂಚೆ ಅಲ್ಲಿಗೆ ಬಂದಿದ್ರು. ಈ ಭೀಕರ ಕೃತ್ಯಕ್ಕೆ ಉಗ್ರರಿಗೆ 4 ಸ್ಥಳೀಯರು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೆಲ್ಲಿ ಭದ್ರತೆ ಇದೆ, ಎಲ್ಲೆಲ್ಲಿ ಭದ್ರತೆ ಇಲ್ಲ, ಅದೆಲ್ಲದ್ರ ಬಗ್ಗೆ ಕೂಡ ಇವರು ಮಾಹಿತಿಯನ್ನ ಕೊಟ್ಟಿದ್ರು. ಅರು ಮತ್ತೆ ಬೇತಾಬ್ ಅನ್ನುವಂಥ 2 ಕಣಿವೆಗಳನ್ನ ಬಿಟ್ಬಿಟ್ರು. ಬದಲಿಗೆ ಪಹಲ್ಗಾಮ್ನಲ್ಲಿ ಇಲ್ಲಿ ಭದ್ರತೆ ಇಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಈ ಒಂದು ಜಾಗವನ್ನು ಟಾರ್ಗೆಟ್ ಮಾಡಿ ಏಪ್ರಿಲ್ 22ನೇ ತಾರೀಕು ಪ್ರವಾಸಿಗರೆಲ್ಲ ಸೇರ್ತಾ ಇದ್ದಂತೆ ಏಕಾಏಕಿಯಾಗಿ ಯದ್ವಾ ತದ್ವಾ ಅಟ್ಯಾಕ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಇನ್ನು ಇಬ್ಬರು ಬಂಧಿತ ಸ್ಥಳೀಯರ ವಿಚಾರಣೆಯಲ್ಲಿ ಈ ಸ್ಫೋಟಕ ಮಾಹಿತಿ ಗೊತ್ತಾಗಿರೋದು. ಅವ್ರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ದಾರೆ. ಪಹಲ್ಗಾಮ್ ಹತ್ಯಾಕಾಂಡದ ಬಗ್ಗೆ NIA ತೀವ್ರವಾಗಿ ತನಿಖೆ ನಡೆಸ್ತಾ ಇದೆ. ಈಗಾಗಲೇ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪಡ್ಕೊಂಡಿದ್ದಾರೆ. ಕೆಲವು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅವರ ತನಿಖೆಯ ಸಂದರ್ಭದಲ್ಲಿ ಈ ಮಾಹಿತಿ ಗೊತ್ತಾಗಿದೆ. ಒಟ್ಟು 3 ಕಣಿವೆಗಳನ್ನ ಇವರು ಟಾರ್ಗೆಟ್ ಮಾಡಿದ್ರಂತೆ. ಬೇತಾಬ್, ಅರು ಅನ್ನುವಂಥ ಕಣಿವೆ ಮತ್ತು ಪಹಲ್ಗಾಮ್. ಇದರಲ್ಲಿ ಏಪ್ರಿಲ್ 15ನೇ ತಾರೀಕೇನು ಬಂದಿದ್ರಲ್ಲ, ಆ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಎಲ್ಲೆಲ್ಲಿ ಸೇನೆ ಇದೆ, ಎಲ್ಲೆಲ್ಲಿ ಸೇನೆ ಇಲ್ಲ, ಎಲ್ಲಿ ಅಟ್ಯಾಕ್ ಮಾಡಿದ್ರೆ ನಾವು ಬೇಗ ತಪ್ಪಿಸ್ಕೊಂಡು ಹೋಗ್ಬೋದು, ಎಲ್ಲಿ ಅಟ್ಯಾಕ್ ಮಾಡಿದ್ರೆ ಹೆಚ್ಚು ಪ್ರವಾಸಿಗರನ್ನ ಅಲ್ಲಿ ಹತ್ಯೆ ಮಾಡಬಹುದು, ಎಲ್ಲಿ ಅಟ್ಯಾಕ್ ಮಾಡಿದ್ರೆ ನಾವು ಲಾಕ್ ಆಗದೇ ಎಸ್ಕೇಪ್ ಆಗಬಹುದು ಅಂತ. ಈ ಬೇತಾಬ್ ಮತ್ತು ಅರು ಕಣಿವೆಯಲ್ಲಿ ಸಾಕಷ್ಟು ಸೇನೆಯ ಫೋರ್ಸ್ ಇತ್ತು, ಅಲ್ಲಿ ಭದ್ರತೆ ಇತ್ತು ಅನ್ನುವಂಥ ಕಾರಣಕ್ಕೆ ಅಲ್ಲಿ ಅವರ ಟಾರ್ಗೆಟ್ ಮಿಸ್ ಆಯಿತು. ಬಟ್ ಪಹಲ್ಗಾಮ್ನಲ್ಲಿ ಬಹಳ ದುರ್ಗಮ ಪ್ರದೇಶ, ಅಲ್ಲಿ ಯಾವುದೇ ರೀತಿಯಾಗಿ ಸೇನೆ ಇಲ್ಲ ಅಂತೇಳಿ ಇವರು ತಿಳ್ಕೊಂಡು ಅದೇ ಜಾಗವನ್ನು ಟಾರ್ಗೆಟ್ ಮಾಡಿದ್ರು. ಹಾಗಾದರೆ 1 ವಾರದಿಂದ ಇವರು ಇಷ್ಟೆಲ್ಲ ಪ್ಲಾನ್ ಮಾಡಿದ್ರು ಅಂದರೆ ಯಾರಿಗೂ ಗೊತ್ತಾಗಲೇ ಇಲ್ವಾ? ಕೈಯಲ್ಲಿ ಆಯುಧಗಳಿಲ್ಲ ಅನ್ನುವಂಥ ಕಾರಣಕ್ಕೆ ಇಂಥವ್ರನ್ನ ಇಗ್ನೋರ್ ಮಾಡಿಬಿಟ್ರ ಅಲ್ಲಿನ ಜನ ಅನ್ನುವಂಥ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ತಾ ಇವೆ.